ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 3 ಮೊಳಗಿತು ರಣಕಹಳೆ, ಮುಂದುವರಿದ ಭಾಗ. ಫೆಬ್ರವರಿ 11ರಂದು ಸ್ವಾಮೀಜಿ ವಿಕ್ಟೋರಿಯಾ ಹಾಲ್ನಲ್ಲಿ ಭಾರತದ ಮಹಾಪುರುಷರು ಎಂಬ ವಿಷಯವಾಗಿ ಮಾತನಾಡಲಿದ್ದರು. ನಿಗದಿತ ವೇಳೆಗೆ 1-2 ಗಂಟೆ ಮೊದಲೇ ಜನರು ಬಂದು ಸೇರತೊಡಗಿದ್ದರು. ಸ್ವಾಗತದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ತಮ್ಮ ಭಾಷಣವನ್ನು ಸುದೀರ್ಘ ಪೀಠಿಕೆಯೊಂದಿಗೆ ಆರಂಭಿಸಿದ ಸ್ವಾಮೀಜಿ ಮೊದಲಿಗೆ ಹಿಂದೂ ಧರ್ಮದ ಶಾಸ್ತ್ರಗ್ರಂಥಗಳಲ್ಲಿ ಶ್ರುತಿ ಸ್ಮೃತಿಗಳೆಂಬ 2 ಪ್ರಭೇದಗಳಿರುವುದರತ್ತ ಜನರ ಗಮನ ಸೆಳೆದರು. ಶ್ರುತಿಗಳೆಂದರೆ ಜೀವಾತ್ಮ ಪರಮಾತ್ಮರ ನಡುವಣ ಸಂಬಂಧವೇ ಮೊದಲಾದ ಸಾರ್ವಕಾಲಿಕ ಸತ್ಯಗಳನ್ನೊಳಗೊಂಡ ಗ್ರಂಥಗಳು, ವೇದಗಳು. ಸ್ಮೃತಿಗಳೆಂದರೆ ಪುರಾಣಗಳು, ತಂತ್ರಗಳು, ಮನು, ಯಾಜ್ಞವಲ್ಕ್ಯರೇ ಮೊದಲಾದ ಮಹರ್ಷಿಗಳು ರಚಿಸಿದ ಸಂವಿಧಾನಗಳು ಮೊದಲಾದವುಗಳು. ಇವು ಶ್ರುತಿಗಳಿಗೆ ಅಧೀನವಾದಂಥವು. ಆದ್ದರಿಂದ ಸ್ಮೃತಿಯ ಅಭಿಪ್ರಾಯವು ಶ್ರುತಿಯ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾದಾಗಲೆಲ್ಲ ಶ್ರುತಿವಾಕ್ಯವೇ ಪ್ರಮಾಣವೆಂದು ಸ್ವೀಕರಿಸತಕ್ಕದ್ದು. ಈ ವಿಚಾರಗಳನ್ನು ಸ್ಪಷ್ಟಪಡಿಸಿದ ಸ್ವಾಮೀಜಿ ಪುರಾತನ ವೇದ ಮಹರ್ಷಿಗಳ ಬಗ್ಗೆ ಪ್ರಸ್ತಾಪಿಸಿದರು. ಆ ಋಷಿಗಳ ವ್ಯಕ್ತಿತ್ವ, ಜೀವನಗಳ ಬಗ್ಗೆ ನಮಗೆ ಹೆಚ್ಚೇನೂ ತಿಳಿದಿರದಿದ್ದರೂ ಅವರ ಅತ್ಯದ್ಭುತ ಸಂಶೋಧನೆಗಳೆಲ್ಲ ವೇದಗಳಲ್ಲಿ ಸಂರಕ್ಷಿತವಾಗಿವೆ ಮತ್ತು ಅವು ನಮಗಿಂದು ಲಭ್ಯವಾಗಿವೆ. ನಮ್ಮ ಧರ್ಮವು ನಿರಾಕಾರ ಹಾಗೂ ಸಾಕಾರ ತತ್ವಗಳೆರಡನ್ನೂ ಬೋಧಿಸಿದರೂ ಶುದ್ಧ ನಿರಾಕಾರ ತತ್ವವೇ ಹಿಂದೂ ಧರ್ಮದ ಮೂಲ ತತ್ವ. ಮಹಾ ಅವತಾರ ಪುರುಷರು, ದೇವತಾ ಸ್ವರೂಪಿಗಳು ನಮ್ಮ ಸ್ಮೃತಿ ಪುರಾಣಗಳಲ್ಲಿ ಬರುವರಾದರೂ ಅವರಾರನ್ನೂ ನಮ್ಮ ಧರ್ಮದ ಮೂಲವೆಂದು ಹೇಳಲಾಗುವುದಿಲ್ಲ. ಏಕೆಂದರೆ ಜಗತ್ತಿನ ಇತರ ಧರ್ಮಗಳಂತೆ ಹಿಂದೂ ಧರ್ಮವು ವ್ಯಕ್ತಿಗಳನ್ನು ಅವಲಂಬಿಸಿ ನಿಂತಿಲ್ಲ, ತತ್ವಗಳನ್ನು ಮಾತ್ರ ಅವಲಂಬಿಸಿದೆ. ಆದರೆ ಮಾನವ ಕೋಟಿಯ ಬಹುಸಂಖ್ಯಾತ ಜನರು ನಿರಾಕಾರ ಬ್ರಹ್ಮದ ಕಲ್ಪನೆಯನ್ನು ಮಾಡಿಕೊಳ್ಳಲು ಅಸಮರ್ಥರು. ಅವರಿಗೆ ಒಂದು ಆಕಾರ ಬೇಕು, ಅವರಿಗೆ ಪೂಜಿಸಲು ಒಬ್ಬ ವ್ಯಕ್ತಿ ಬೇಕು. ಈ ಅಂಶವನ್ನು ನಮ್ಮ ಮಹರ್ಷಿಗಳು ಅರಿತಿದ್ದರು. ಆದ್ದರಿಂದ ಅವರು ಮಹಾಪುರುಷರನ್ನು, ವಿಭೂತಿ ಪುರುಷರನ್ನು, ಅವತಾರಗಳನ್ನು ಪೂಜಿಸುವ ಸ್ವಾತಂತ್ರ್ಯವನ್ನು ಎಲ್ಲರಿಗೂ ನೀಡಿದರು. ಜಗತ್ತನ್ನೇ ಅಲುಗಾಡಿಸಿದ ಮಹಾಪುರುಷರ ಬಗ್ಗೆ ಪ್ರಸ್ತಾಪಿಸಿದ ಸ್ವಾಮೀಜಿ ಶ್ರೀರಾಮನ ವಿಚಾರವಾಗಿ ಹೀಗೆ ಹೇಳುತ್ತಾರೆ. ಶ್ರೀರಾಮಚಂದ್ರನು ಸತ್ಯ, ನೈತಿಕತೆಗಳ ಮೂರ್ತರೂಪ. ಅವನು ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಪಿತ, ಎಲ್ಲಕ್ಕಿಂತ ಹೆಚ್ಚಾಗಿ ಆದರ್ಶ ರಾಜ. ನಂತರ ಸ್ವಾಮೀಜಿ ಸೀತಾದೇವಿಯ ಬಗ್ಗೆ ಹೇಳುತ್ತಾರೆ. 100 ಜನ ರಾಮರು ಆಗಿ ಹೋಗಿರಬಹುದು, ಆದರೆ ಸೀತೆ ಮಾತ್ರ ಏಕಮೇವಾದ್ವಿತೀಯಳು. ಆರ್ಯಾವರ್ತದ ಉದ್ದಗಲಕ್ಕೂ ಸಕಲ ಸ್ತ್ರೀ ಪುರುಷರ ಪೂಜೆಗೆ ಅರ್ಹಳಾಗಿ ಸಾವಿರಾರು ವರ್ಷಗಳಿಂದ ನಿಂತಿರುವ ಆದರ್ಶ ನಾರಿ ಸೀತಾದೇವಿ. ಈ ಸೀತೆ ನಮ್ಮ ಜನಾಂಗದ ರಕ್ತದಲ್ಲಿ ಸೇರಿ ಹೋಗಿದ್ದಾಳೆ. ಹೀಗೆ ಸ್ವಾಮೀಜಿ ಭಾರತದ ಮಹಾನ್ ವ್ಯಕ್ತಿಗಳ ಕುರಿತಾಗಿ ಹೇಳುತ್ತಾ ಶ್ರೀಕೃಷ್ಣ, ಬುದ್ಧ, ಶಂಕರ, ರಾಮಾನುಜ, ಶ್ರೀ ಚೈತನ್ಯರ ಬಗ್ಗೆ ಸಂಕ್ಷಿಪ್ತವಾಗಿಯಾದರೂ ಅದ್ಭುತವಾದ ವಿವರಣೆ ನೀಡಿದರು. ಕಡೆಯಲ್ಲಿ ಆಧುನಿಕ ಯುಗದ ಬಗ್ಗೆ ಮಾತನಾಡುತ್ತಾ ಶ್ರೀರಾಮಕೃಷ್ಣರ ಸಂಬಂಧವಾಗಿ ಆವೇಶಭರಿತ ದನಿಯಲ್ಲಿ ಹೀಗೆಂದರು. ಶ್ರೀ ಶಂಕರಾಚಾರ್ಯರಿಗೆ ಪ್ರಚಂಡ ಬುದ್ಧಿಮತ್ತೆ ಇತ್ತು. ಶ್ರೀ ಚೈತನ್ಯರಿಗೆ ಅದ್ಭುತ ಹೃದಯ ವೈಶಾಲ್ಯವಿತ್ತು. ಅವರ ಬುದ್ಧಿ, ಇವರ ಹೃದಯ ಇವೆರಡೂ ಸಮ್ಮಿಳಿತಗೊಂಡ ವ್ಯಕ್ತಿಯೊಬ್ಬನು ಹುಟ್ಟಿಬರಲು ಕಾಲ ಕೂಡಿ ಬಂದಿತ್ತು. ಇದೀಗ ಎಲ್ಲ ಮತ ಪಂಗಡಗಳಲ್ಲೂ ಒಂದೇ ದೈವವನ್ನು, ಒಂದೇ ಚೈತನ್ಯವನ್ನು ಕಾಣುವ, ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನೇ ಕಾಣುವ ಒಬ್ಬ ಮಹಾತ್ಮ ಅವತರಿಸಿದ. ದರಿದ್ರರಿಗಾಗಿ, ದುಃಖಿಗಳಿಗಾಗಿ, ಪತಿತರಿಗಾಗಿ ಕಣ್ಣೀರು ಸುರಿಸುವ ಮಹಾತ್ಮನೊಬ್ಬ ಉದಿಸಿದ.
ಇಲ್ಲಿಯವರೆಗೆ ಪರಸ್ಪರ ಕಾದಾಡುತ್ತಿದ್ದ ಈ ದೇಶದ ಹಾಗೂ ವಿದೇಶದ ವಿವಿಧ ಮತಪಂಗಡಗಳನ್ನು ಒಂದುಗೂಡಿಸುವ ಉಜ್ವಲ ಜ್ಞಾನ ಬುದ್ಧಿ ಹೃದಯಗಳು ಒಂದುಗೂಡಿದ ವಿಶ್ವಧರ್ಮವೊಂದನ್ನು ಸ್ಥಾಪಿಸುವಂತಹ ಓರ್ವ ಮಹಾಮಹಿಮ ಉದಿಸಿ ಬಂದ. ಆತನ ಪದತಲದಲ್ಲಿ ಅನೇಕ ವರ್ಷ ಕುಳಿತು ಕಲಿಯುವ ಸೌಭಾಗ್ಯ ನನ್ನ ಪಾಲಿನದಾಗಿತ್ತು. ಪುಸ್ತಕ ವಿದ್ಯೆ ಅಕ್ಷರ ವಿದ್ಯೆಗಳೇನೇನೂ ಬಾರದ ಈ ಮಹಾಮೇಧಾವಿಯು ಸರಿಯಾಗಿ ತನ್ನ ಹೆಸರನ್ನು ಬರೆಯಲು ಕಲಿತಿರಲಿಲ್ಲ. ಆದರೂ ನಮ್ಮ ವಿಶ್ವವಿದ್ಯಾಲಯಗಳ ಅತ್ಯುನ್ನತ ಶ್ರೇಣಿಯ ಪದವೀಧರರೂ ಕೂಡ ಅವರೊಬ್ಬ ಅತ್ಯದ್ಭುತ ಮೇಧಾವಿ ಎಂಬುದನ್ನು ಗುರುತಿಸಿದರು. ಈ ವಿಶಿಷ್ಟ ವ್ಯಕ್ತಿಯೇ ಶ್ರೀರಾಮಕೃಷ್ಣ ಪರಮಹಂಸರು. ಅದೊಂದು ಬಹುದೀರ್ಘ ಕತೆ. ಇಂದು ಅದನ್ನು ಬಣ್ಣಿಸಲು ಸಮಯವಿಲ್ಲ. ಆದರೆ ಯಾರು ಭಾರತೀಯ ಋಷಿಗಳ ಪರಿಪೂರ್ಣ ರೂಪರಾಗಿರುವರೋ ಮತ್ತು ಯಾರ ಉಪದೇಶಾಮೃತವು ಈಗಿನ ಕಾಲಕ್ಕೆ ಅತ್ಯಂತ ಸೂಕ್ತವೂ ಉಪಯುಕ್ತವೂ ಆಗಿದೆಯೋ ಅಂತಹ ಪರಮ ಪಾವನರಾದ ಆ ಶ್ರೀರಾಮಕೃಷ್ಣ ಪರಮಹಂಸರ ನಾಮಸ್ಮರಣೆಯಿಂದಲೇ ತೃಪ್ತನಾಗುತ್ತೇನೆ. ಆ ವ್ಯಕ್ತಿಯ ಹಿಂದಿದ್ದ ದೈವೀ ಶಕ್ತಿಯನ್ನು ನೀವು ಗಮನಿಸಬೇಕು. ಅವರೊಬ್ಬ ಬಡ ಅರ್ಚಕನ ಮಗ. ಎಲ್ಲಿಯೋ ಒಂದು ಕುಗ್ರಾಮದಲ್ಲಿ ಹುಟ್ಟಿದರು. ಯಾರ ಕಣ್ಣಿಗೂ ಬೀಳದೆ ಯಾರ ಗಮನಕ್ಕೂ ಬಾರದೆ ಅವರು ಬೆಳೆದರು. ಅಂಥವರನ್ನು ಇಂದು ಯುರೋಪ್ ಅಮೆರಿಕಗಳಲ್ಲಿ ಸಹಸ್ರಾರು ಜನ ಅಕ್ಷರಶಃ ಪೂಜಿಸುತ್ತಿದ್ದಾರೆ. ನಾಳೆ ಇನ್ನೂ ಹೆಚ್ಚು ಜನರಿಂದ ಪೂಜಿಸಲ್ಪಡಲಿದ್ದಾರೆ. ಭಗವಂತನ ಲೀಲೆಯನ್ನು ಬಲ್ಲವರಾರು. ಸೋದರರೇ, ದೈವದ ಆ ಕೈಯನ್ನು ಇಂದು ನೀವು ಕಾಣಲಾರಿರಾದರೆ ಅದಕ್ಕೆ ಕಾರಣ ನೀವು ಕುರುಡಾಗಿದ್ದೀರಿ. ಹೌದು, ಹುಟ್ಟು ಕುರುಡರೇ ಆಗಿದ್ದೀರಿ. ಯಾವಾಗಲಾದರೂ ಕಾಲ ಕೂಡಿ ಬಂದರೆ ಅವರ ವಿಚಾರವಾಗಿ ವಿಶದವಾಗಿ ಹೇಳುತ್ತೇನೆ. ಆದರೆ ಒಂದು ಮಾತನ್ನು ಮಾತ್ರ ಈಗ ಹೇಳಬಯಸುತ್ತೇನೆ. ಇಂದು ನಾನು ಒಂದೇ ಒಂದಾದರೂ ಸತ್ಯವಾಕ್ಯವನ್ನು ನುಡಿದಿದ್ದರೆ ಅದಕ್ಕೆ ಅವರೊಬ್ಬರೇ ಕಾರಣ. ಮತ್ತು ನಿಜವಲ್ಲದ ಹಾಗೂ ಮಾನವ ಕುಲಕ್ಕೆ ಉಪಯುಕ್ತವಲ್ಲದ ಮಾತುಗಳನ್ನಾಡಿದ್ದರೆ ಅವೆಲ್ಲವೂ ನನ್ನವೇ. ಅದರ ಸಂಪೂರ್ಣ ಜವಾಬ್ದಾರಿ ನನ್ನದೇ. ಹೀಗೆಂದರು. ಇದು ಭಾರತದ ಮಹಾಪುರುಷರು ಎಂಬ ವಿಷಯದ ಕುರಿತಾಗಿ ಸ್ವಾಮೀಜಿ ವಿಕ್ಟೋರಿಯಾ ಹಾಲ್ನಲ್ಲಿ ಮಾಡಿದ ಭಾಷಣ. ಮದ್ರಾಸಿನಲ್ಲಿ ಸ್ವಾಮೀಜಿಯವರ ಕಾರ್ಯಕ್ರಮಗಳ ಪಟ್ಟಿ ಅತ್ಯಂತ ಕಟ್ಟುನಿಟ್ಟಾಗಿತ್ತು. ಮುಂಜಾನೆಯಿಂದ ರಾತ್ರಿಯವರೆಗೂ ಬಿಡುವಿಲ್ಲದಂತೆ ಒಂದಾದ ಮೇಲೊಂದು ಕಾರ್ಯಕ್ರಮ. ಅವರ ದರ್ಶನಕ್ಕಾಗಿ ಬರುತ್ತಿದ್ದವರಿಗಂತೂ ಲೆಕ್ಕವೇ ಇಲ್ಲ. ಭಕ್ತರು, ಜಿಜ್ಞಾಸುಗಳು, ಪಂಡಿತರು, ಸಾಮಾನ್ಯರು ಎಲ್ಲರೂ ತಂಡೋಪತಂಡವಾಗಿ ಬಂದು ಪ್ರಣಾಮ ಸಲ್ಲಿಸಿ ಮಾತನಾಡಿಕೊಂಡು ಹೋಗುತ್ತಿದ್ದರು. ಇಷ್ಟು ಚಟುವಟಿಕೆಯಲ್ಲಿಯೂ ಸ್ವಾಮೀಜಿಯವರ ಆಹಾರ ಮಾತ್ರ ಅತ್ಯಂತ ಮಿತವಾಗಿತ್ತೆಂದು ತಿಳಿದು ಬರುತ್ತದೆ. ಬೆಳಿಗ್ಗೆ ಸ್ವಲ್ಪವೇ ಊಟ, ರಾತ್ರಿ ಒಂದು ಬಟ್ಟಲು ಹಾಲು, ಇಷ್ಟೇ. ಸ್ವಾಮೀಜಿಯ ನಿಕಟವರ್ತಿಗಳಾಗಿದ್ದ ಪ್ರೊಫೆಸರ್ ಸುಂದರರಾಮ ಅಯ್ಯರರಿಗೆ ಇದನ್ನು ಕಂಡು ಅತ್ಯಾಶ್ಚರ್ಯ. ಸ್ವಾಮೀಜಿ, ಹೀಗೆ ಬಿಡುವಿಲ್ಲದೆ ಕೆಲಸ ಮಾಡಲು ನಿಮಗೆ ಶಕ್ತಿ ಎಲ್ಲಿಂದ ಬರುತ್ತದೆ ಎಂದು ಒಮ್ಮೆ ಅವರು ಕೇಳಿದರು. ಅದಕ್ಕೆ ಸ್ವಾಮೀಜಿ ಸರಳವಾಗಿ ಉತ್ತರಿಸಿದರು, ಆಧ್ಯಾತ್ಮಿಕ ಕರ್ಮವು ಭಾರತದಲ್ಲಿ ಯಾರಿಗೂ ಆಯಾಸವನ್ನುಂಟು ಮಾಡುವುದಿಲ್ಲ ಎಂದು. 12ನೇ ತಾರೀಕು ಸಾರ್ವಜನಿಕ ಉಪನ್ಯಾಸದ ಕಾರ್ಯಕ್ರಮವಿರಲಿಲ್ಲ. ಅಂದು ಬೆಳಿಗ್ಗೆ ಸ್ವಾಮೀಜಿ ಮದ್ರಾಸಿನ ಹಿಂದೂ ಥಿಯೋಲಾಜಿಕಲ್ ಹೈಸ್ಕೂಲಿಗೆ ಭೇಟಿ ನೀಡಿದರು. ಅಂದು ಸಂಜೆ ಚನ್ನಪುರಿ ಅನ್ನದಾನ ಸಮಾಜದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದರು. ಅಲ್ಲಿ ಅವರು ಇತರ ಸಾಂಪ್ರದಾಯಿಕ ಕಾರ್ಯಕ್ರಮಗಳಾದ ಮೇಲೆ ದಾನದ ಬಗ್ಗೆ ಕೆಲವು ಮಾತುಗಳನ್ನಾಡಿ ದಾನದ ಮಹತ್ವವನ್ನು ಎತ್ತಿ ಹಿಡಿಯುತ್ತಾ ಕೆಲವು ಸ್ವಾರಸ್ಯಕರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಡುವೆ ತಾವು ಪರಿವ್ರಾಜಕರಾಗಿದ್ದಾಗಿನ ದಿನಗಳನ್ನು ನೆನಪಿಸಿಕೊಂಡು ಒಂದು ಘಟನೆಯನ್ನು ತಿಳಿಸಿದರು. ಆಗ ಅವರೊಂದಿಗೆ ಒಬ್ಬ ಮುಸ್ಲಿಂ ಸಂಗಾತಿ ಇದ್ದ.
ಇಬ್ಬರು ಭಿಕ್ಷೆ ಬೇಡಲು ಹೋದಾಗ ಒಬ್ಬರ ಮನೆಯಲ್ಲಿ ಸ್ವಾಮೀಜಿಯವರನ್ನು ಒಳಗೆ ಕರೆದು ಉಣಬಡಿಸಿದರು. ಆದರೆ ಅವರ ಮುಸ್ಲಿಂ ಸಂಗಾತಿಗೆ ಸ್ವಲ್ಪ ಹಣ ಕೊಟ್ಟು ಆಹಾರವನ್ನು ಎಲ್ಲಾದರೂ ಕೊಂಡು ತಿನ್ನುವಂತೆ ಹೇಳಿ ಕಳಿಸಿಬಿಟ್ಟರು. ಈ ಬಗೆಯ ಭೇದ ಭಾವವನ್ನು ಸ್ವಾಮೀಜಿ ಅನುಮೋದಿಸುವವರಲ್ಲ. ಚನ್ನಪುರಿಯ ಈ ಅನ್ನದಾನ ಸಮಾಜವು ಜಾತಿ ಮತ ಭೇದಗಳನ್ನೆಣಿಸದೆ ಬೇಕೆಂಬವರೆಲ್ಲರಿಗೂ ಉಣಬಡಿಸುವ ಸಂಗತಿಯನ್ನು ತಿಳಿದ ಸ್ವಾಮೀಜಿ ಸಂತೋಷಗೊಂಡರು. ಶಾಸ್ತ್ರಗಳ ಪ್ರಕಾರ ದಾನವನ್ನು ಪಡೆಯುವವನು ಕೊಡುವವನಿಗಿಂತ ಶ್ರೇಷ್ಠ ಸ್ಥಾನದಲ್ಲಿ ಇರುತ್ತಾನೆ. ಏಕೆಂದರೆ ದಾನವನ್ನು ಪಡೆಯುವವನು ಆ ಕ್ಷಣದಲ್ಲಿ ಸಾಕ್ಷಾತ್ ಭಗವಂತನ ಪ್ರತಿನಿಧಿಯಾಗಿರುತ್ತಾನೆ. ಆದರೆ ದಾನ ನೀಡುವವನು ಕೇವಲ ಈ ಭಗವಂತನ ಪೂಜಕನಾಗಿರುತ್ತಾನೆ ಎಂದರು ಸ್ವಾಮೀಜಿ. ಬಳಿಕ ಅಪಾತ್ರ ದಾನ ಹಾಗೂ ಸತ್ಪಾತ್ರ ದಾನಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಹೇಳಿದರು. ಭಾರತದಲ್ಲಿ ಅಪಾತ್ರ ದಾನವೆಂಬುದು ಬಹಳವಾಗಿ ಕಂಡುಬರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಈ ಜಗತ್ತಿನಲ್ಲೆಲ್ಲೂ ಅಪಾತ್ರ ದಾನವನ್ನು ತಪ್ಪಿಸುವಂತಹ ವ್ಯವಸ್ಥೆ ಇಲ್ಲ. ಅಲ್ಲದೆ ಇದರಿಂದ ಕೆಡುಕಿಗಿಂತ ಹೆಚ್ಚಾಗಿ ಒಳಿತೇ ಆಗಿದೆ ಎಂದು ನಾನು ಹೇಳುತ್ತೇನೆ. ಈ ನಾಗರಿಕತೆ ಎಂಬ ರೋಗವಿರುವವರೆಗೂ ಪ್ರತಿಯೊಂದು ದೇಶದಲ್ಲೂ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಭಿಕ್ಷುಕರು ಇರಲೇಬೇಕು. ಇಂಗ್ಲೆಂಡಿನಲ್ಲಿ ಭಿಕ್ಷಾಟನೆಯ ನಿರ್ಮೂಲನಕ್ಕಾಗಿ ಇರುವ ಕಾಯಿದೆಗಳು ಇಲ್ಲಿನ ನಿರ್ಗತಿಕರಿಗೆಲ್ಲ ಒಪ್ಪಿಗೆಯಾಗಲಾರವು. ಅಲ್ಲಿ ಕೆಲವರಿಗೆ ಭಿಕ್ಷುಕರ ಕಾಲೋನಿಗೆ ಹೋಗುವುದಕ್ಕಿಂತ ಬೀದಿಯಲ್ಲಿ ಉಪವಾಸವಿರುವುದೇ ಮೇಲೆನ್ನಿಸುತ್ತದೆ. ಅವರಿಗೆ ಸ್ವಾತಂತ್ರ್ಯವೇ ಹೆಚ್ಚು ಪ್ರಿಯವಾಗಿರುತ್ತದೆ. ಆದರೆ ಅವರು ಹಾಗೆ ಮಾಡಲು ಕಾನೂನು ಬಿಡುವುದಿಲ್ಲ. ಒಂದು ಚೂರು ರೊಟ್ಟಿಯನ್ನು ಭಿಕ್ಷೆ ಹಾಕಿದಾಗ ಒಬ್ಬ ತಿರುಕ ಅದನ್ನು ತೆಗೆದುಕೊಂಡ. ಅವನು ತಿರುಕನಾಗಿಯೇ ಉಳಿದ. ಅವನಲ್ಲೇನೂ ಮಾರ್ಪಾಡಾಗಲಿಲ್ಲ. ಆದರೆ ಮತ್ತೊಬ್ಬ ತಿರುಕ ಭಿಕ್ಷೆ ತೆಗೆದುಕೊಳ್ಳಲಿಲ್ಲ. ಅವನೊಬ್ಬ ಕಳ್ಳನಾದ. ಈ ಕಳ್ಳರಿಗಾಗಿ ಹೆಚ್ಚು ಪೊಲೀಸರನ್ನು ನೇಮಕ ಮಾಡಿಕೊಳ್ಳಬೇಕಾಯಿತು. ಹೆಚ್ಚು ಜೈಲುಗಳನ್ನು ತೆರೆಯಬೇಕಾಯಿತು. ಆದ್ದರಿಂದ ಈ ಭಿಕ್ಷಾಟನೆಯ ಹಾಗೂ ಅಪಾತ್ರದಾನದ ಸಮಸ್ಯೆಯನ್ನು ಕೇವಲ ಲೆಕ್ಕಾಚಾರದ ದೃಷ್ಟಿಯಿಂದ ನೋಡಿದಾಗಲೂ ಐರೋಪ್ಯ ಕಾಯಿದೆಗಳ ವಿಧಾನಕ್ಕಿಂತ ನಮ್ಮ ಭಾರತದ ಅತಿ ಧಾರಾಳವಂತಿಕೆಯೇ ಮೇಲು ಎನ್ನಬಹುದು. ಹೀಗೆ ಸ್ವಾಮೀಜಿ ಅನ್ನದಾನದ ಹಿರಿಮೆಯನ್ನು ಕೊಂಡಾಡಿದರು. ಇಲ್ಲಿ ಅವರ ಸ್ವತಂತ್ರ ಆಲೋಚನಾ ವಿಧಾನವನ್ನು, ಸಹೃದಯತೆಯನ್ನು, ಮಾತಿನ ತರ್ಕಬದ್ಧತೆಯನ್ನು ಕಂಡು ಬೆರಗಾಗದಿರುವಂತೆಯೇ ಇಲ್ಲ. 13ನೇ ತಾರೀಕು ಶನಿವಾರ ಸಂಜೆ ಪಚ್ಚಯ್ಯಪ್ಪ ಹಾಲ್ನಲ್ಲಿ ನೆರೆದಿದ್ದ ಭಾರೀ ಸಭೆಯನ್ನು ಉದ್ದೇಶಿಸಿ ಸ್ವಾಮೀಜಿ ತಮ್ಮ 3ನೆಯ ಉಪನ್ಯಾಸವನ್ನು ನೀಡಿದರು. ವಿಷಯ ಭಾರತೀಯ ಜನಜೀವನದಲ್ಲಿ ವೇದಾಂತದ ಅನುಷ್ಠಾನ ಎಂದು. ವೇದಾಂತವೆಂದರೆ ಕೇವಲ ಕೆಲಸಕ್ಕೆ ಬಾರದ ಕಂತೆ ಎಂಬ ಅರ್ಥ ಪ್ರಚಲಿತವಾಗುತ್ತಿದ್ದ ಕಾಲ ಅದು. ವೇದಶಾಸ್ತ್ರಗಳನ್ನೆಲ್ಲ ಹರಿದೊಗೆಯಬೇಕೆಂಬ ಪ್ರಚಾರ ನಡೆಯುತ್ತಿದ್ದ ಕಾಲ ಅದು. ಅಂತಹ ಸಂದರ್ಭದಲ್ಲಿ ವೇದಾಂತದ ಬಗ್ಗೆ ಸ್ವಾಮೀಜಿ ಮಾಡಿದ ಈ ಭಾಷಣ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಮೊದಲಿಗೆ ಸ್ವಾಮೀಜಿ ಹಿಂದೂ ಎಂಬ ಶಬ್ದದ ವ್ಯುತ್ಪತ್ತಿಯನ್ನು ವಿವರಿಸಿದರು. ಸಿಂಧೂ ನದಿಯ ಬಲಭಾಗದಲ್ಲಿದ್ದವರನ್ನೆಲ್ಲ ಪುರಾತನ ಪರ್ಷಿಯನ್ನರು ಹಿಂದೂಗಳು ಎಂದರು. ಗ್ರೀಕರು ಈ ಹಿಂದೂಗಳನ್ನು ಇಂಡಿಯಾದವರು ಎಂದು ಕರೆದರು. ಆದ್ದರಿಂದ ಹಿಂದೂ ಎಂಬ ಶಬ್ದಕ್ಕೆ ಈಗ ಯಾವುದೇ ಅರ್ಥವಿಲ್ಲ ಎಂದರು ಸ್ವಾಮೀಜಿ. ಆದರೆ ಆ ಪದವು ಬಳಕೆಗೆ ಬಂದಾಗಿರುವುದರಿಂದ ಅದನ್ನೇನು ಈಗ ತಿರಸ್ಕರಿಸಬೇಕಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಬಳಿಕ ಹಿಂದೂ ಧರ್ಮದ ಲಕ್ಷಣಗಳನ್ನು ವಿವರಿಸುತ್ತಾ ಹೇಳಿದರು. ನಿಜ ಹೇಳಬೇಕೆಂದರೆ ಹಿಂದೂ ಧರ್ಮವೆಂಬುದು ಹಲವಾರು ಧರ್ಮಗಳ, ಹಲವಾರು ಭಾವನೆಗಳ, ಹಲವಾರು ತತ್ವಶಾಸ್ತ್ರ, ಸಂಪ್ರದಾಯ, ಆಚರಣೆಗಳ ಸಮ್ಮಿಶ್ರಣ. ಇವೆಲ್ಲಕ್ಕೂ ಸಾಮಾನ್ಯವಾದ ಯಾವುದೇ ಒಂದು ಧಾರ್ಮಿಕ ಚೌಕಟ್ಟು, ಆಧಿಪತ್ಯ ಇಲ್ಲ. ಆದರೆ ಇವೆಲ್ಲವೂ ಅಧೀನವಾಗಿರುವುದು ವೇದಗಳ ಜ್ಞಾನಕಾಂಡಕ್ಕೆ. ಈ ಎಲ್ಲ ವಿಭಿನ್ನ ಮತಗಳು, ಉಪನಿಷತ್ತುಗಳು ಹಾಗೂ ವೇದಾಂತವನ್ನೊಳಗೊಂಡ
ಜ್ಞಾನಕಾಂಡವೇ ತಮ್ಮ ಅತ್ಯುನ್ನತ ಪ್ರಮಾಣವೆಂದು ಅಂಗೀಕರಿಸುತ್ತವೆ. ವೇದಾಂತವೆಂದರೆ ಅದ್ವೈತ ಮಾತ್ರವೇ ಎಂದು ಬಹಳ ಜನ ತಿಳಿದಿದ್ದರಾದರೂ ಅದು ನಿಜವಲ್ಲ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳೆಲ್ಲಕ್ಕೂ ವೇದಾಂತವೇ ಪ್ರಮಾಣ. ಅಷ್ಟೇ ಅಲ್ಲ, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ದ್ವೈತ ಅದ್ವೈತಗಳೆರಡಕ್ಕೂ ಸೂಕ್ತ ಸ್ಥಾನವಿದೆ. ಕಟ್ಟ ಅದ್ವೈತಿಯಾಗಿದ್ದರೂ ಅಷ್ಟೇ ನಿಷ್ಠಾವಂತ ದ್ವೈತಿಯಾಗಿದ್ದ, ಎಷ್ಟು ಜ್ಞಾನಿಯೋ ಅಷ್ಟೇ ದೊಡ್ಡ ಭಕ್ತನೂ ಆಗಿದ್ದ ದೇವಮಾನವನೊಬ್ಬನ ಸಂಪರ್ಕಕ್ಕೆ ಬರುವ ಸೌಭಾಗ್ಯ ನನ್ನದಾಗಿತ್ತು. ಈತನ ಸಹವಾಸ ಮಾಡಿದ ನಾನು ಹಿಂದಿನ ಭಾಷ್ಯಕಾರರ ಟೀಕೆ ಟಿಪ್ಪಣಿಗಳನ್ನು ಕುರುಡಾಗಿ ಓದಿಕೊಳ್ಳಲಿಲ್ಲ. ಬದಲಾಗಿ ಉಪನಿಷತ್ತುಗಳನ್ನು ಸ್ವತಂತ್ರವಾಗಿ ಇನ್ನೂ ಉತ್ತಮ ವಿಧಾನದಲ್ಲಿ ಅಧ್ಯಯನ ಮಾಡಿದೆ. ನನ್ನ ಈ ಸಂಶೋಧನೆಯ ಫಲವಾಗಿ ನಾನು ತಳೆದ ಅಭಿಪ್ರಾಯವೇನೆಂದರೆ, ಈ ಎಲ್ಲ ಶಾಸ್ತ್ರಗಳಲ್ಲಿ ಪರಸ್ಪರ ವ್ಯತಿರಿಕ್ತತೆಯಾಗಲಿ ಅಸಂಬದ್ಧತೆಗಳಾಗಲಿ ಇಲ್ಲ ಎಂಬುದು. ಬದಲಾಗಿ ಅವು ಒಂದಕ್ಕೊಂದು ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ಹೊಂದಿಕೊಂಡಿವೆ. ಒಂದರಿಂದ ಇನ್ನೊಂದು ಸಹಜವಾಗಿ ತರ್ಕಬದ್ಧವಾಗಿ ಮೂಡುತ್ತದೆ. ಒಂದು ಭಾವ ಮತ್ತೊಂದು ಭಾವಕ್ಕೆ ಕರೆದೊಯ್ಯುತ್ತದೆ. ಭಾರತೀಯರನ್ನು ಉದ್ದೇಶಿಸಿ ಸ್ವಾಮೀಜಿ ಹೇಳುತ್ತಾರೆ, ನೀವು ಸುಧಾರಣೆಯ ಬಗ್ಗೆ ಮಾತನಾಡುತ್ತೀರಿ. ಕಳೆದ 100 ವರ್ಷಗಳಿಂದಲೂ ಮಾತನಾಡುತ್ತಲೇ ಇದ್ದೀರಿ. ಆದರೆ ಅನುಷ್ಠಾನದ ಪ್ರಶ್ನೆ ಬಂದಾಗ ಮಾತ್ರ ಅದರ ಸುಳಿವೇ ಕಾಣುವುದಿಲ್ಲ. ಅದಕ್ಕೆ ಕಾರಣವೇನು? ಕಾರಣ ಒಂದೇ, ನೀವು ದುರ್ಬಲರು. ನಿಮ್ಮ ದೇಹ ದುರ್ಬಲ, ಮನಸ್ಸು ದುರ್ಬಲ ಮತ್ತು ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇಲ್ಲ. ಶಕ್ತಿಯೇ ನಮಗಿಂದು ಬೇಕಾಗಿರುವುದು. ಆದರೆ ಆ ಶಕ್ತಿಯನ್ನು ನೀಡಬಲ್ಲವರಾರು? ನಮಗೆ ಆ ಶಕ್ತಿ ಎಲ್ಲಿ ದೊರೆತೀತು? ಉಪನಿಷತ್ತುಗಳಲ್ಲಿ. ಉಪನಿಷತ್ತುಗಳ ಪುಟಪುಟದಲ್ಲೂ ಶಕ್ತಿಯೇ ಎದ್ದು ಕಾಣುತ್ತದೆ. ನಾನು ಕಲಿತ ಅತಿ ದೊಡ್ಡ ಪಾಠವೇ ಇದು. ಓ ಮಾನವ, ಶಕ್ತಿವಂತನಾಗು, ದೌರ್ಬಲ್ಯವನ್ನು ತೊರೆ. ಇದೇ ಉಪನಿಷತ್ತು ಘೋಷಿಸುವ ಮಹಾವಾಣಿ. ಮಾನವನಲ್ಲಿ ಸಹಜವಾಗಿಯೇ ದೌರ್ಬಲ್ಯವಿಲ್ಲವೇ? ಹೌದು, ಇದೆ. ಆದರೆ ಆ ದೌರ್ಬಲ್ಯ ಕಳೆಯಬಲ್ಲುದೇ? ಕೆಸರಿನಿಂದ ಕೆಸರನ್ನು ತೊಳೆಯಬಹುದೇ? ಪಾಪವು ಪಾಪವನ್ನು ತೊಳೆಯಬಲ್ಲುದೇ? ಇಲ್ಲ. ಓ ಮಾನವ, ಮೇಲೇಳು, ಶಕ್ತಿಶಾಲಿಯಾಗು ಎಂದು ಮೊಳಗುತ್ತದೆ ಉಪನಿಷತ್ತು. ಅಭೀಹಿ ಅಭೀಹಿ, ನಿರ್ಭಯ ಎಂಬ ಶಬ್ದವನ್ನು ಮತ್ತೆ ಮತ್ತೆ ಬಳಸುವ ಗ್ರಂಥ ಈ ಜಗತ್ತಿನಲ್ಲಿ ಅದೊಂದೇ. ಒಬ್ಬ ಬೆಸ್ತರವನು ತನ್ನನ್ನು ಆತ್ಮನೆಂದು ಭಾವಿಸಿದರೆ ಅವನು ಇನ್ನೂ ಉತ್ತಮ ಬೆಸ್ತನಾಗುತ್ತಾನೆ. ಒಬ್ಬ ವಿದ್ಯಾರ್ಥಿಯು ತನ್ನನ್ನು ಆತ್ಮನೆಂದರಿತರೆ ಅವನು ಇನ್ನೂ ಉತ್ತಮ ವಿದ್ಯಾರ್ಥಿಯಾಗುತ್ತಾನೆ. ಇದೇ ಮಾತು ಇತರ ವೃತ್ತಿಯವರಿಗೂ ಅನ್ವಯಿಸುತ್ತದೆ. ಜಾತಿಯು ಪ್ರಕೃತಿ ವಿಹಿತ ಪದ್ಧತಿ. ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡುತ್ತಿರಬಹುದು. ನೀವು ರಾಜ್ಯಭಾರ ಮಾಡುತ್ತಿರಬಹುದು, ನಾನು ಜೋಡು ರಿಪೇರಿ ಮಾಡುತ್ತಿರಬಹುದು. ಹಾಗೆಂದ ಮಾತ್ರಕ್ಕೆ ನೀವು ನನಗಿಂತ ಶ್ರೇಷ್ಠರೆಂದೇನೂ ಆಗಲಿಲ್ಲ. ಅಲ್ಲದಿದ್ದರೆ ನೀವು ಜೋಡು ರಿಪೇರಿ ಮಾಡಿ ನೋಡೋಣ. ಅಥವಾ ನಾನಾದರೂ ರಾಜ್ಯವಾಳಬಲ್ಲೆನೇ? ನಾನು ಜೋಡು ಅಂದರೆ ಚಪ್ಪಲಿ ಹೊಲಿಯುವುದರಲ್ಲಿ ಜಾಣ, ನೀವು ವೇದವನ್ನೋದುವುದರಲ್ಲಿ ಜಾಣರು. ಆದರೆ ನೀವು ನನ್ನ ತಲೆಯ ಮೇಲೆ ಹತ್ತಿ ತುಳಿಯಲು ಅದು ಕಾರಣವಾಗಬೇಕಿಲ್ಲ. ಸಮಸ್ತ ಸ್ತ್ರೀ ಪುರುಷರನ್ನು ದೇವರೆಂದೇ ನೋಡಿ. ನೀವು ಯಾರಿಗೂ ಸಹಾಯ ಮಾಡಲಾರಿರಿ, ಆದರೆ ಸೇವೆ ಮಾಡಬಲ್ಲಿರಿ. ನಿಮಗೆ ಅಂತಹ ಭಾಗ್ಯವಿದ್ದರೆ ಭಗವಂತನ ಮಕ್ಕಳ ಸೇವೆ ಮಾಡಿ. ತನ್ಮೂಲಕ ಸಾಕ್ಷಾತ್ ಭಗವಂತನ ಸೇವೆಯನ್ನೇ ಮಾಡಿ. ತನ್ನ ಮಕ್ಕಳಲ್ಲಿ ಯಾರಾದರೊಬ್ಬರ ಸೇವೆ ಮಾಡುವ ಅವಕಾಶವನ್ನು ಭಗವಂತ ನಿಮಗೆ ಕರುಣಿಸಿದ್ದೇ ಆದರೆ ನೀವು ಧನ್ಯರೇ ಸರಿ. ಆದ್ದರಿಂದ ಇತರರ ಸೇವೆಯನ್ನು ಭಗವಂತನ ಪೂಜೆ ಎಂದು ಭಾವಿಸಿರಿ. ದರಿದ್ರರಲ್ಲಿ ಭಗವಂತನನ್ನು ಕಾಣಬೇಕು. ನಾವು ಅವರ ಸೇವೆ ಮಾಡುವುದಾದರೆ ಅದರಿಂದ ನಮಗೇ ಮುಕ್ತಿ.
ನಾವು ಆತನ ಸೇವೆ ಮಾಡಿ ಉದ್ಧಾರವಾಗಲೆಂದು ಭಗವಂತನೇ ಕುಷ್ಠರೋಗಿಯಾಗಿ, ಮೂರ್ಖನಾಗಿ, ಪಾಪಿಯಾಗಿ ಬರುತ್ತಾನೆ. ನನ್ನ ಈ ಮಾತುಗಳು ಎದೆಗಾರಿಕೆಯ ಮಾತುಗಳು. ನಿಜ, ಅದನ್ನೇ ಮತ್ತೊಮ್ಮೆ ಎದೆತಟ್ಟಿ ಹೇಳುತ್ತೇನೆ. ಈ ಲೋಕಕ್ಕೆ ಬೇಕಾದ ಬೆಳಕನ್ನೆಲ್ಲ ತನ್ನಿ, ಎಲ್ಲರಿಗೂ ಬೆಳಕು ದೊರಕಲಿ. ಪ್ರತಿಯೊಬ್ಬನು ಮುಕ್ತನಾಗುವವರೆಗೂ ನಮ್ಮ ಕರ್ತವ್ಯ ಮುಗಿಯದು. ಬಡವರಿಗೆ ಬೆಳಕು ಕೊಡಿ, ಶ್ರೀಮಂತರಿಗೆ ಹೆಚ್ಚು ಬೆಳಕು ಕೊಡಿ. ಏಕೆಂದರೆ ಬೆಳಕಿನ ಅವಶ್ಯಕತೆಯು ಬಡವರಿಗಿಂತ ಶ್ರೀಮಂತರಿಗೆ ಹೆಚ್ಚು. ಅವಿದ್ಯಾವಂತರಿಗೆ ಬೆಳಕು ಕೊಡಿ, ವಿದ್ಯಾವಂತರಿಗೆ ಹೆಚ್ಚು ಬೆಳಕು ಕೊಡಿ. ಏಕೆಂದರೆ ಈಗಿನ ವಿದ್ಯಾಭ್ಯಾಸ ಬಹುಮಟ್ಟಿಗೆ ನಿರರ್ಥಕವಾದದ್ದು, ನೀರಸವಾದದ್ದು. ಆದ್ದರಿಂದ ಎಲ್ಲರಿಗೂ ಬೆಳಕು ತೋರಿ, ಉಳಿದುದನ್ನು ದೇವರಿಗೆ ಬಿಟ್ಟು ಬಿಡಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರ, ಫಲಕ್ಕಲ್ಲ. ಇದು ಭಗವಂತನ ವಾಣಿ. ಹೀಗೆ ಸ್ವಾಮೀಜಿ ನುಡಿದರು. ದೀರ್ಘ ಕರತಾಡನ ಹರ್ಷೋದ್ಗಾರಗಳ ನಡುವೆ ಸಭೆ ಮುಕ್ತಾಯಗೊಂಡಿತು. ಬಳಿಕ ಸ್ವಾಮೀಜಿ ಶ್ರೀ ಎಲ್ ಗೋವಿಂದದಾಸ್ ಎಂಬುವರ ಮನೆಗೆ ತೆರಳಿದರು. ಅಲ್ಲಿ ಅವರ ಸತ್ಕಾರಾರ್ಥವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಗಿತ್ತು. ಈ ವಿಷಯವು ಜನರಿಗೆ ಇದ್ದಕ್ಕಿದ್ದಂತೆ ತಿಳಿದು ಬಂದಿದ್ದರೂ ಅಲ್ಲಿ ಬಹುದೊಡ್ಡ ಜನಸಂದಣಿಯೇ ನೆರೆದಿತ್ತು. ಅದರಲ್ಲಿ ಐರೋಪ್ಯರು ಬಹುಸಂಖ್ಯೆಯಲ್ಲಿದ್ದರು. ಮೊದಲಿಗೆ ಸ್ವಾಮೀಜಿಯವರಿಗೆ ಇಂಗ್ಲಿಷ್ ಹಾಗೂ ಸಂಸ್ಕೃತದಲ್ಲಿ ಒಂದೊಂದು ಭಿನ್ನವತ್ತಳೆಯನ್ನು ಅರ್ಪಿಸಲಾಯಿತು. ಬಳಿಕ ಇಬ್ಬರು ಪ್ರತಿಭಾವಂತ ಸಂಗೀತಗಾರರು ವೀಣೆ ಹಾಗೂ ಗಿಟಾರಿನ ಯುಗಳಬಂದಿ ಕಾರ್ಯಕ್ರಮವನ್ನು ನಡೆಸಿ ಜನಮನವನ್ನು ರಂಜಿಸಿದರು. ಅನಂತರ ಶ್ರೀ ಗೋವಿಂದದಾಸ್ರವರು ಸ್ವಾಮೀಜಿಯವರಿಗೆ ರೇಷ್ಮೆಯ ಕಾಷಾಯ ವಸ್ತ್ರವನ್ನು ಸಮರ್ಪಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.